ವಿಶೇಷವಾಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 112ನೇ ವರ್ಷದ ಹುಟ್ಟಹಬ್ಬ. ಈ ಹುಟ್ಟಹಬ್ಬದ ನಿಮಿತ್ತವಾಗಿ ಸುಮಾರು ಈಗಾಗಲೇ ಗದಗಿನಲ್ಲಿ ನಮ್ಮ ಸನ್ಮಾನಿತರು ಸನ್ಮಾನ್ಯ ಪೀರ್ ಸಾಬ್ ಕೋತಾಳ್ ಸಾಹೇಬರು, ಮಾಜಿ ನಗರಸಭಾ ಅಧ್ಯಕ್ಷರು, ಈದ್ಗಾ ಕಮಿಟಿ ಅಧ್ಯಕ್ಷರು ಆಗಿರುವಂತ ಸನ್ಮಾನ್ಯ ಪೀರ್ ಸಾಬ್ ಕೋತಾಳ್ ಸರ್ ಅವರ ದಂಪತಿಗಳು ಸೇರಿ ಪಂಡಿತ ಪುಟ್ಟರಾಜ ಗುರುಗಳ 12 ವರ್ಷ ಪರ್ಯಂತರವಾಗಿ ಆ ಗುರುಗಳ ಹುಟ್ಟಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ. ಈಗ 7 ವರ್ಷದಿಂದ ಇತ್ತೀಚೆಗೆ ಸಾಮೂಹಿಕ ಲಗ್ನ ಕೂಡ ಸರ್ವಧರ್ಮದ ಭಕ್ತರ ಸಾಮೂಹಿಕ ಲಗ್ನ ಯಾರು ಮದುವೆ ಆಗ್ತಾರೆ, ಎಷ್ಟೇ ಮದುವೆ ಕೂಡಿದ್ರ ಆ ಮದುವೆಗೆ ಎಲ್ಲ ಉಚಿತವಾಗಿ ಊಟ, ತಾಳಿ, ಬಟ್ಟೆ ಎಲ್ಲ ಕಾಲುಂಗುರ ಸಮೇತವಾಗಿ ಉಚಿತವಾಗಿ ಸಾಮೂಹಿಕ ಲಗ್ನವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಸಾಮೂಹಿಕ ಅಂದ್ರೆ ಸರ್ವಧರ್ಮದ ಲಗ್ನ ಅಂತ ಒಂದು ಮಾರ್ಚ್ 3ನೇ ತಾರೀಕಿಗೆ ಯಾರಾದ್ರೂ ಮದುವೆ ಆಗರಿದ್ರೆ ಆ ಮದುವೆ ಅಲ್ಲಿ ಬರೆಸಿ ಆ ಗುರುಗಳ ಹುಟ್ಟಹಬ್ಬದ ನಿಮಿತ್ತವಾಗಿ ಸನ್ಮಾನ್ಯ KH ಪಾಟೀಲ್ ಅಭಿಮಾನ ಬಳಗದವರ ವತಿಯಿಂದ ಈ ಮದುವೆ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಪೀರ್ ಸಾಬ್ ಕೋತಾಳ್ ಸರ್ ಅವರು, ಹಾಗೆ ಅವರ ಶ್ರೀಮತಿ ಜೋರಾ ಪೀರ್ ಸಾಬ್ ಕೋತಾಳ್ ಅವರು ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಕುಂಭೋತ್ಸವ, ಬೆಳಗಿನ ಸಂದರ್ಭದಲ್ಲಿ ಕುಂಭೋತ್ಸವ, ಹಾಗೆ ಧರ್ಮಸಭಾ ಮತ್ತು ಸಾಮೂಹಿಕ ಲಗ್ನ, ಹಿಂದಿನ ದಿನ ರಸಮಂಜರಿ ಕಾರ್ಯಕ್ರಮ, ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ವರ್ಷ ಒಬ್ಬರಿಗೆ ಗುರುಗಳ ಹೆಸರಿನಲ್ಲಿ ಕೂಡ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕ ನಾಡಿನ ಜನತೆ ಪಾಲ್ಗೊಂಡು ತಾವು ಇದರಲ್ಲಿ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾಗ್ರಿ. ಈ ಕಾರ್ಯಕ್ರಮಕ್ಕ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಈ ಒಂದು ಮೂಲಕವಾಗಿ ತಮ್ಮೆಲ್ಲರ ಗಮನಕ್ಕೆ ತರುತ್ತಾ, ಆಶ್ರಮದ ಆ ಒಂದು ವಿಶೇಷವಾಗಿ ಅಂದ್ರೆ ಈ ಕಾರ್ಯಕ್ರಮ ನಿಜವಾಗಿ ಎಲ್ಲ ಖರ್ಚನ್ನು ಕೂಡ ₹1 ಆಶ್ರಮದ ಖರ್ಚಿಲ್ಲದೆ ಎಲ್ಲ KH ಪಾಟೀಲ್ ಅಭಿಮಾನ ಬಳಗದವರು, ಸನ್ಮಾನ್ಯ ಪೀರ್ ಸಾಬ್ ಕೋತಾಳ್ ಸರ್ ಅವರು, ಅವರ ಶ್ರೀಮತಿ ಜೋರಾ ಪೀರ್ ಸಾಬ್ ಕೋತಾಳ್ ಸರ್ ಅವರು, ಇಲ್ಲಿ ಆಗಮಿಸಿದ ನಮ್ಮ ಸಿದ್ಲಿಂಗ್ ವಿನೋದ್ ಅವರು, ಹೀಗೆ ಎಲ್ಲ ಬಳಗದವರು ಕೂಡಿ ಇದನ್ನು ಉಚಿತವಾಗಿ ಮಾಡಿಕೊಡುವಂತ ಈ ಕಾರ್ಯಕ್ರಮ. ಇದರಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕವಾಗಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿವಂಗತ KH ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ನಡೆದಾಡುವ ದೇವರು ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ ಗವಾಯಿಗಳ ಜಯಂತಿ ಅಂಗವಾಗಿ ಮಾರ್ಚ್ 3ರಂದು ಉಚಿತ ಸಾಮೂಹಿಕ ವಿವಾಹ ಹಾಗೂ 1012 ಕುಂಭ, 2ನೇ ತಾರೀಕು ರಸಮಂಜರಿ ಕಾರ್ಯಕ್ರಮ. ಸುಮಾರು ನಾವು 12 ವರ್ಷದಿಂದ ನಾವು ಈ ಒಂದು ಕಾರ್ಯಕ್ರಮನ ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಸುಮಾರು 7 ವರ್ಷ, ಇದು 7ನೇ ವರ್ಷ ನಾವು ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಮಾಡಕುಂತು. ನಮ್ಗೆಲ್ಲ ತಿಳಿದಂತ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೀಡಿಯಾದವರು ಒಂದು ಹೆಚ್ಚಿನ ಒತ್ತು ಕೊಡೋದ್ರ ಮೂಲಕ, ಇದನ್ನ ಜಾಸ್ತಿ ಪಬ್ಲಿಸಿಟಿ ಮಾಡೋದ್ರ ಮೂಲಕ ಹೆಚ್ಚು ಜನ ಮಾರ್ಚ್ 3ರಂದು ಬಂದು ಆ ಅಜ್ಜನ ಒಂದು ದಿವ್ಯ ಸನ್ನಿಧಿಯಲ್ಲಿ ಮದುವೆ ಆಗ್ಬೇಕು ಜನ. ಆ ಒಂದು ಜಾಗದೊಳಗೆ ನಾವೀಗ 7 ವರ್ಷದಿಂದ ನಾವು ಮದುವೆ ಮಾಡ್ಕೊಂಡು ಬಂದೀವಿ. ಎಲ್ಲಾರು ನಮ್ಗೆಲ್ಲಾರ ಸಿಕ್ಕು ಹೇಳ್ತಿರ್ತಾರೆ, ಇಲ್ರಿ ನೀವು ಪುಟ್ಟಜ್ಜನ ಮದುವೆ ಒಳಗೆ ನಮ್ಮ ಜಯಂತಿ ದಿನ ಮದುವೆ ಮಾಡಿಕೊಟ್ಟಿವ್ರಿ, ನಾವು ಭಾಳ ಆರಾಮದೀವ್ರಿ, ನಮ್ಮ ಮಗು ನೋಡ್ರಿ ಅಂತ ತೋರಿಸ್ತಿರ್ತಾರ. ನಮಗೂ ಬಹಳ ಸಂತೋಷ ಆಗ್ತೈತಿ. ಆ ಪ್ರಕಾರ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಹೆಚ್ಚಿನ ಒತ್ತು ಕೊಡೋ ಮೂಲಕ ಇದನ್ನ ಯಶಸ್ವಿ ಮಾಡಿ ನೀವು ಕೊಡ್ಬೇಕು ಅಂತ ನಾ ಕೇಳ್ಕೊಳ್ತಾ, ಮದ್ಮಕ್ಳು ಬರೀ ಹೆಸರು ನೋಂದಣಿ ಮಾಡಿದ್ರೆ ಸಾಕಲ್ಲಿ ನಮ್ಮ ಮಠಕ್ಕೆ ಬಂದು ನಾವು ಫೋನ್ ನಂಬರು ಕೊಡ್ತೀವಿ ತಮ್ಗ. ಮದ್ಮಕ್ಳು ಏನ್ ಮದುವೆ ಆಗುವಂತವ್ರು ಏನಂದ್ರ ಅಲ್ಲಿ ಬಂದು ನಮ್ಮ ಮಠದೊಳಗೆ ಅವ್ರ ಹೆಸರು ನೋಂದಣಿ ಮಾಡಿ ಹೋದ್ರೆ ಸಾಕು. ಅವ್ರು ಏನು ₹1 ಕೊಡುವಂತ ಅವಶ್ಯಕತೆ ಇಲ್ಲ.
ಎಲ್ಲಾ ಬಟ್ಟೆ ಬರೆ ತಾಳೆ ಗೀಳೆ ಎಲ್ಲಾ ನಾವ ಕೊಡ್ತೀವಿ. ಲಗ್ನಕ್ಕೆ ಇಷ್ಟ ಜನ ಬರ್ಬೇಕಂತ ಅದಕ್ಕೆ ಲಿಮಿಟೇಷನ್ ಏನಿಲ್ಲ. ಅವ್ರು ಎಷ್ಟು ಜನ ಆದ್ರೂ ಮದ್ವಿಗ್ ಬರ್ಬೇಕು. ಬಂದು ಇದೊಂದು ಮಾರ್ಚ್ 3ರಂದು ನಡೆಯುವಂತ ಒಂದು ಅಜ್ಜನ ಒಂದು ಕಾರ್ಯಕ್ರಮಕ್ಕ ಎಲ್ಲಾರು ಆಗಮಿಸಿ ಈ ರಾಜ್ಯದೊಳಗಿರುವಂತ ಪುಟ್ಟರಾಜ ಗವಾಯಿಗಳ ಅಭಿಮಾನಿಗಳಿರ್ಬೋದು, ಭಕ್ತರಿರ್ಬೋದು, ಜಿಲ್ಲೆ ಒಳಗಿರುವಂತ ಎಲ್ಲಾ ಅಭಿಮಾನಿಗಳಿರ್ಬೋದು, ಭಕ್ತರಿರ್ಬೋದು, ಎಲ್ಲಾರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮುಖ್ಯವಾಗಿ ತಾವು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಿಕಲ್ ಮೀಡಿಯಾದವರು ತಾವು ಇದನ್ನು ವಿಶೇಷವಾಗಿ ಪ್ರಚಾರ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳಕ್ ಇಚ್ಛೆ ಪಡ್ತೀನಿ.